ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮನ್ನು ಗುಣಪಡಿಸಬಲ್ಲೆ ಎಂದು ನೀವು ವಿಶ್ವಾಸಿಸುತ್ತೀರೋ? ಇಂದಿನ ಶುಭ ಸಂದೇಶದಲ್ಲಿ ಇಬ್ಬರು ಅಂಧರಿಗೆ ಅವರಿಟ್ಟ ವಿಶ್ವಾಸದಂತೆ ದೃಷ್ಟಿದಾನ ಕೊಡುವುದನ್ನು ನಾವು ಧ್ಯಾನಿಸುತ್ತೇವೆ. ಯೇಸು ಸ್ವಾಮಿ ಅಲ್ಲಿಂದ ಹೋಗುತ್ತಿರುವಾಗ ಇಬ್ಬರು ಕುರುಡರು, ಸ್ವಾಮಿ ದಾವಿದ ಕುಲಪುತ್ರರೇ, ನಮಗೆ ದಯೆ ತೋರಿ ಎಂದು ದನಿ ಎತ್ತಿ ಕೂಗಿಕೊಳ್ಳುತ್ತಾ ಅವರ ಹಿಂದೆ ಹೋದ್ರು. ಯೇಸು ಮನೆ ಸೇರಿದಾಗ ಆ ಕುರುಡರು ಸಮೀಪಕ್ಕೆ ಬಂದರು. ನಾನು ನಿಮ್ಮನ್ನು ಗುಣಪಡಿಸಬಲ್ಲೆನೆಂದು ನೀವು ವಿಶ್ವಾಸವಿಡುತ್ತೀರೋ ಎಂದು ಯೇಸು ಪ್ರಶ್ನಿಸಿದಾಗ, ಹೌದು ಸ್ವಾಮಿ, ಹೌದು ಎಂದು ಅವರು ಉತ್ತರವಿತ್ತರು. ಮತ್ತು ಯೇಸು ಅವರ ಕಣ್ಣುಗಳನ್ನು ಮುಟ್ಟಿ, ನೀವು ವಿಶ್ವಾಸವಿಟ್ಟ ಪ್ರಕಾರ ನಿಮಗೆ ಗುಣವಾಗಲಿ ಎಂದು ಅವರಿಗೆ ದೃಷ್ಟಿಯನ್ನು ಕೊಡ್ತಾರೆ. ಪ್ರಿಯರೇ, ಈ ಇಬ್ಬರು ಅಂಧ ವ್ಯಕ್ತಿಗಳಿಗೆ ಯೇಸು ಕ್ರಿಸ್ತರ ಕುರಿತಾದ ಹಳೆ ಒಡಂಬಡಿಕೆಯ ಪ್ರವಾದನೆ ತಿಳಿದಿತ್ತು. ಆ ಮಾಹಿತಿ ಅವರಿಗಿತ್ತು. ಯೇಸು ಸ್ವಾಮಿ ಕೇವಲ ಪವಾಡ ಪುರುಷ ಎಂದು ಅವರು ನಂಬಿ ತೃಪ್ತರಾಗಿಲ್ಲ, ಬದಲಾಗಿ ಅವರೇ ಮೆಸ್ಸಾಯ, ಅವರೇ ಉದ್ಧಾರಕರು, ಅವರೇ ದಾವಿದ ಕುಲಪುತ್ರರು ಎಂದು ಅವರು ನಂಬಿದ್ದರು. ಅವರಿಗೆ ಯೇಸು ಕ್ರಿಸ್ತರ ಅನುಭವ ಬೇಕಿತ್ತು. ಅವರಲ್ಲಿರುವ ಅಂಧತ್ವ, ದೇಹದ ಅಥವಾ ಭೌತಿಕ ಕೊರತೆ, ನಮ್ಮನ್ನು ಯಾರು ನೋಡಿಯಾರು, ನಮ್ಮನ್ನು ಯಾರು ಗಮನಿಸಿಯಾರು ಎಂದುಕೊಂಡು ಕತ್ತಲಲ್ಲೇ ಅವರು ಜೀವಿಸಲಿಲ್ಲ. ಬೇರೆ ಮಾರ್ಗ ಹುಡುಕಿ ಅವರು ಹೋಗಲಿಲ್ಲ. ಬದಲಾಗಿ ಯೇಸು ಸ್ವಾಮಿಯನ್ನೇ ಸರಿಯಾದ ವಿಶ್ವಾಸದಲ್ಲಿ ಅವರು ಕೂಗಿ ಕರೀತಾರೆ. ಸರಿಯಾದ ವಿಶ್ವಾಸ. ಯೇಸು ಕ್ರಿಸ್ತರು ಯಾರಾಗಿದ್ದಾರೆ? ಯೇಸು ಸ್ವಾಮಿ ದಾವಿದ ಕುಲಪುತ್ರರು ಎಂದು ನಮ್ಮ ಮೇಲೆ ಕರುಣೆ ತೋರಿರಿ ಎಂದು ಅವರು ಧಾವಿಸಿದ್ರು. ಯೇಸು ಬರಲಿರುವ ಉದ್ಧಾರಕರು, ಮೆಸ್ಸಾಯ, ದಾವಿದ ವಂಶಕ್ಕೆ ಸೇರಿದವರು ಎಂದು ಸತ್ಯದ ಅರಿವು ಅವರಿಗಿತ್ತು. ಹೌದು ಪ್ರಿಯರೇ, ಈ ಸತ್ಯದ ಅರಿವು ದೇವರ ಕಾರ್ಯ ಅವರ ಜೀವಿತದಲ್ಲಿ ಅನುಭವಿಸುವಂತೆ ಮಾಡುತ್ತದೆ. ನಾನು ನಿಮ್ಮನ್ನು ಗುಣಪಡಿಸಬಲ್ಲೆ ಎಂದು ನೀವು ವಿಶ್ವಾಸಿಸುತ್ತೀರೋ ಎಂದು ಕೇಳಿದಾಗ ಅವರು ಹೌದು ಹೇಳ್ತಾರೆ. ಹೌದು ಪ್ರಿಯರೇ, ಯೇಸು ಕ್ರಿಸ್ತರ ಕುರಿತಾದ ಸರಿಯಾದ ಅರಿವು ಮತ್ತು ಸರಿಯಾದ ವಿಶ್ವಾಸ ಪ್ರಕಟನೆ ದೇವರಿಗೆ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲು ದಾರಿ ಮಾಡಿಕೊಡುತ್ತದೆ. ಇಂದು ಅನೇಕರಲ್ಲಿ ನಮ್ಮಲ್ಲಿ ಆಧ್ಯಾತ್ಮಿಕ ಅವಿಶ್ವಾಸ ಇರ್ಬೋದು, ಅಂಧತ್ವ ಇರ್ಬೋದು, ಕಿವುಡುತನ ಇರ್ಬೋದು. ಕ್ರಿಸ್ತನಿಲ್ಲದೆ ಬಾಳು ಇವತ್ತು ಕೈ ಆಗಿರ್ಬೋದು, ಕೊರತೆಯಲ್ಲಿರ್ಬೋದು, ಕತ್ತಲೆಯಲ್ಲಿರ್ಬೋದು, ಬರಡಾಗಿರ್ಬೋದು. ಆದರೆ ನಮಗೆ ಒಂದು ಒಳ್ಳೆಯ ನಿರೀಕ್ಷೆ ಇದೆ, ನಮಗೆ ಒಂದು ಒಳ್ಳೆಯ ಬಾಳಿದೆ, ನವ ಜೀವನ ಇದೆ, ಒಳ್ಳೆಯ ಭವಿಷ್ಯ ಇದೆ. ಆ ಭವಿಷ್ಯ ಯೇಸು ಕ್ರಿಸ್ತರಾಗಿದ್ದಾರೆ. ಅವರೇ ನಮ್ಮ ಆತ್ಮದ ಉದ್ಧಾರಕರು, ನನಗೆ ಮುಕ್ತಿದಾತರು, ನಮ್ಮ ದೇವರು, ನಮ್ಮ ರಕ್ಷಕರು ಎಂಬ ಸತ್ಯದ ಅರಿವು ನಮಗಾಗಬೇಕು. ಮತ್ತು ಯಾವಾಗ ನಾವು ಈ ಸತ್ಯವನ್ನು ನಮ್ಮ ಹೃದಯದಲ್ಲಿ ವಿಶ್ವಾಸಿಸಿ ನಮ್ಮ ಬಾಯಲ್ಲಿ ನಿವೇದಿಸುತ್ತೇವೋ, ಯೇಸು ಕ್ರಿಸ್ತರೇ ನನ್ನ ಉದ್ಧಾರಕರು, ನನ್ನ ದೇವರು, ನನ್ನ ರಕ್ಷಕರು, ನನ್ನ ಒಡೆಯರು, ಖಂಡಿತ ಬಾಯಲ್ಲಿ ನಿವೇದಿಸುವಾಗ ನಾವು ರಕ್ಷಣೆಯನ್ನು ಅನುಭವಿಸ್ತೇವೆ. ಯೇಸು ಮರಳಿ ಬರ್ತಾರೆ. ಅವರ ಎರಡನೇ ಆಗಮನದ ನಿರೀಕ್ಷೆಯಲ್ಲಿರುವ ನಾವು ಯೇಸು ಕ್ರಿಸ್ತರ ಕುರಿತಾದ ಸರಿಯಾದ ಪ್ರವಾದನೆಯನ್ನು ಅರ್ಥ ಮಾಡಿಕೊಂಡು ಸಿದ್ಧರಾಗೋಣ. ಇತರರಿಗೂ ಈ ಸತ್ಯವನ್ನು ಸಾರೋಣ. ಆಮೇನ್. ಪ್ರೈಸ್ ದ ಲಾರ್ಡ್.